ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಭಾಳ ವಿಶೇಷವಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ನನ್ನ ಜ್ಞಾನವನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಎಪಿಸೋಡ್ನಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ಈ ವೈಟ್ ಪ್ಯಾಚಸ್ ಬರುತ್ತೆ ನೋಡಿ, ವೈಟ್ ಸ್ಕಿನ್ ಅಥವಾ ವೈಟ್ ಪ್ಯಾಚಸ್ಸು, ಅದಕ್ಕೆ ತೊನ್ನು ರೋಗ ಅಂತಾರೆ, ಕನ್ನಡದಲ್ಲಿ ತೊನ್ನು ಅಂತ ಕರೀತಾರೆ. ಇತ್ತೀಚೆಗೆ ಈ ಕಾಯಿಲೆ ಚೆನ್ನಾಗಿರೋರಿಗೆಲ್ಲ ಈ ಕಾಯಿಲೆ ಬರ್ತಾ ಇದೆ. ಅದರಲ್ಲೂ ಈ ಕರೋನಾ ಇಂಜೆಕ್ಷನ್ ತೊಗೊಂಡ್ಮೇಲೆ ಸುಮಾರು ಜನಕ್ಕೆ ಈ ವೈಟ್ ಪ್ಯಾಚಸ್ ತೊನ್ನು ರೋಗ ಶುರುವಾಗ್ಬಿಟ್ಟಿದೆ. ಅಲ್ಲಿ ನಿಧಾನಕ್ಕೆ ಒಂದೊಂದು ಚೂರು ಬಾಡಿಯಲ್ಲಿ ಬರ್ತಾ ಇದೆ. ಈ ಒಂದು ಕಾಯಿಲೆ ಮಕ್ಕಳಲ್ಲೂ ಬರ್ತಿದೆ, ಮಧ್ಯ ವಯಸ್ಸಿನವ್ರಿಗೂ ಬರ್ತಿದೆ, 60-70 ವರ್ಷ ಆದಮೇಲೆ ಕೆಲವರು ಬರ್ತಾ ಇದೆ, ಹೆಂಗಸರಿಗೆ ಗಂಡಸರಿಗೆಲ್ಲ. ಲ್ಯೂಕೋಡರ್ಮಾ ಅಂಥೇಳಿ, ಈ ಲ್ಯೂಕೋಡರ್ಮಾ ಅಂತ ಇದಕ್ಕೆ ಕಾಯಿಲೆ ಹೆಸರು. ವಿಟಿಲಿಗೋ ಅಂತಲೂ ಒಂದು ಕರೀತಾರೆ. ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಎರಡೂ ಒಂದೇ. ತೊನ್ನು ರೋಗ, ವೈಟ್ ಪ್ಯಾಚಸ್, ವೈಟ್ ಸ್ಪಾಟ್ ಡಿಸೀಸ್ ಅಂತಾರೆ. ಈ ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಅನ್ನೋದು ಏನಕ್ಕೆ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ತಂದೆಗಿಲ್ಲ, ತಾಯಿಗಿಲ್ಲ, ತಂದೆಯ ಅಪ್ಪ ಅಮ್ಮನಿಗಿಲ್ಲ, ಅಂದರೆ ಅಜ್ಜ ಅಜ್ಜಿಗಿಲ್ಲ, ತಾಯಿ ಕಡೆ ಸಂಬಂಧದಲ್ಲೂ ಯಾರಿಗೂ ತೊಂದರಿಲ್ಲ, ಕೆಲವ್ರಿಗೂ ತೊನ್ನು ರೋಗ ಬರ್ತದೆ. ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಈ ಒಂಥರ ಸ್ಕಿನ್ ಪ್ರಾಬ್ಲಮ್ ಬರಲಿಕ್ಕೆ ಕಾರಣ ಏನು ಅಂತ ಇವತ್ತು ಸೈನ್ಸ್ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ಸಂಸ್ಕೃತದಲ್ಲಿ ಶಿವತ್ರಿ ಅಂತಾರೆ. ಶಿವತ್ರಿ ಅಂತ ಕರೀತಾರೆ ಈ ಕಾಯಿಲೆಗೆ. ಇಂಗ್ಲೀಷಲ್ಲಿ ವಿಟಿಲಿಗೋ ಅಂತಾರೆ ಅಥವಾ ಲ್ಯೂಕೋಡರ್ಮಾ ಅಂತಾರೆ. ಸಂಸ್ಕೃತದಲ್ಲಿ ಶಿವತ್ರಿ ಅಂತ ಒಂದು ಕಾಯಿಲೆ. ಶಿವತ್ರಿ ಅಂತಂದರೆ ಶರೀರದಲ್ಲಿ ವೈಟ್ ಪ್ಯಾಚಸ್ ಬರುವಂಥದ್ದು. ಇದು ಹೆಂಗೆ ಬರ್ತದೆ? ಮೆಲನೋಸೈಟ್ಸ್ ಅಂತ ನಮ್ಮಲ್ಲಿ ಬಾಡಿನಲ್ಲಿ ಒಂದು ಸೆಲ್ಸ್ ಇವೆ. ಆ ಮೆಲನೋಸೈಟ್ಸ್ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ಮು ಅಟ್ಯಾಕ್ ಮಾಡಿದಾಗ ಆ ಸೈಟ್ಸ್, ಮೆಲನೋಸೈಟ್ಸ್ ಅನ್ನೋ ಸೆಲ್ಸು, ಆ ಮೆಲನೋಸೈಟ್ಸು ನಮ್ಮಲ್ಲಿ ನೇರವಾಗಿ ಆ ಇಮ್ಯುನಿಟಿ ಸಿಸ್ಟಮು ವೀಕಾಗಿ ಅಟ್ಯಾಕ್ ಮಾಡಿದಾಗ ನಮ್ಮ ಸ್ಕಿನ್ನಲ್ಲಿ ಸ್ಕಿನ್ ಪಿಗ್ಮೆಂಟು ಏನಾಗುತ್ತೆ, ಡ್ಯಾಮೇಜ್ ಆಗಿಬಿಡ್ತದೆ. ಮಿಲ್ಯಾನಿನ್ ಅಂತ, ಈ ಮಿಲ್ಯಾನಿನ್ ಅನ್ನೋ ಒಂದು ಸ್ಕಿನ್ ಪಿಗ್ಮೆಂಟು ಯಾವಾಗ ಡ್ಯಾಮೇಜ್ ಆಯಿತು, ಇಮ್ಯುನಿಟಿ ಸಿಸ್ಟಮ್ಮು ಆ ಮೆಲನೋಸೈಟ್ಸ್ನ ಅಟ್ಯಾಕ್ ಮಾಡಿದಾಗ ನಮ್ಮಲ್ಲಿ ಸ್ಕಿನ್ ಪಿಗ್ಮೆಂಟ್ ಅಂತಿದೆ ಬಾಡಿನಲ್ಲಿ, ನಮ್ಮ ಶರೀರದಲ್ಲಿ ಒಂದು ಸ್ಕಿನ್ಗೆ ಒಂದು ಪ್ರೊಟೆಕ್ಷನ್ ಇದೆ, ಮೆಲನಿನ್ ಅಂತ. ಆ ಮೆಲನಿನ್ ಅನ್ನೋದನ್ನು ಈ ಮೆಲನೋಸೈಟ್ಸು ಇಮ್ಯುನಿಟಿ ಸಿಸ್ಟಮಿಂದ ಡ್ಯಾಮೇಜ್ ಆದಾಗ ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೋ ಅಲ್ಲೆಲ್ಲ ವೈಟ್ ಕಲರ್ ಬರ್ತದೆ, ಸ್ಪಾಟ್ ಬರ್ತದೆ. ಮೆಲನಿನ್ ಅನ್ನೋ ಸ್ಕಿನ್ ಪಿಗ್ಮೆಂಟು ಡ್ಯಾಮೇಜ್ ಆದಾಗ ನಮ್ಮ ಬಾಡಿನಲ್ಲಿ ಎಲ್ಲ ಕಡೆನೂ ಸ್ಕಿನ್ ಪ್ಯಾಚಸ್ ಬರುತ್ತೆ, ವೈಟ್ ಪ್ಯಾಚಸ್ ಬರುತ್ತೆ. ಮೆಲನೋಸೈಟ್ಸು ಯಾಕೆ ಡ್ಯಾಮೇಜ್ ಆಗುತ್ತೆ, ಮೆಲನಿನ್ ಅನ್ನೋ ಸ್ಕಿನ್ ಪಿಗ್ಮೆಂಟು ಯಾಕೆ ಹೊಟ್ಟೋಗುತ್ತೆ ಅನ್ನೋದಕ್ಕೆ ಒಂದು ಸಿದ್ಧಾಂತ ಇದೆ. ಮೊದಲನೇದಾಗಿ ಈ ಕಾಯಿಲೆ ಏನಕ್ಕೆ ಬರ್ತಾ ಇದೆ ಅಂದರೆ, ನಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮು ಡೌನ್ ಆದಾಗ. ಎರಡದು ಜೀನ್ಸ್ ಅಂದರೆ ಅನುವಂಶೀಯ, ಪರಂಪರೆಯಾಗಿ ತಾತ ಮುತ್ತಾತ ಯಾರಿಗೋ ಇತ್ತೋ ಮಕ್ಕಳು ಮೊಮ್ಮಕ್ಕಳು ಬರ್ತದೆ ಈ ಕಾಯಿಲೆ. ಹೈಪೋಥೈರಾಯ್ಡಿಸಮ್ ಅಂತ, ಹೈಪೋಥೈರಾಯ್ಡಿಸಮ್ ಯಾರಿಗಾರು ಇತ್ತು ಅಂದರೆ ಈ ವೈಟ್ ಪ್ಯಾಚಸ್, ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಬರೋಕ್ಕೆ ಚಾನ್ಸಸ್ ಉಂಟು. ನಾಲ್ಕನೇದು, ಈ ಜನ ಎಲ್ಲರೂ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅಲ್ಲಿ ಯಾವುದೋ ಒಂದು ಕೆಮಿಕಲ್ ಇಂಡಸ್ಟ್ರಿ ಇರ್ತದೆ, ಅಲ್ಲಿ ಅವರು ಹೈ ಎಕ್ಸ್ಪೋಜರ್ಸ್ಗೆ ಇತ್ತು ಅಂದರೆ ಈ ಫಿನಾಲ್ ಮತ್ತು ಲೇಸರ್ ಥೆರಪಿ ಮಾಡ್ತಾರೆ. ಲೇಸರ್ ಥೆರಪಿ ಮಾಡೋರು, ಫಿನಾಲ್ನ ಕೆಮಿಕಲ್ಸ್ ಮುಟ್ಟೋರು, ಆ್ಯಸಿಡ್ಸ್ನ ಮುಟ್ಟೋವಂಥವ್ರು, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲವರು ಮಾಡೋರಿಗೆ ಅವ್ರಿಗೆ ಈ ಮೆಲನೋಸೈಟ್ಸು ಡ್ಯಾಮೇಜ್ ಆಗಿ ಸ್ಕಿನ್ ಪಿಗ್ಮೆಂಟ್ ಮೆಲನಿನ್ ಅನ್ನೋದನ್ನು ಹಾಳು ಮಾಡಿಬಿಡುತ್ತೆ. ಎಲ್ಲೆಲ್ಲಿ ಹಾಳಾಗುತ್ತೋ ಅಲ್ಲೆಲ್ಲ ವೈಟ್ ಪ್ಯಾಚಸ್ ಬರುತ್ತೆ ಕೆಮಿಕಲ್ಸು. ತುಂಬ ಸ್ಟ್ರೆಸ್ಸಿಂದನೂ ಕೂಡ ತೊಂದರೆ ರೋಗ ಬರುತ್ತೆ.
ನಾವು ವಾಸ ಮಾಡ್ತಿರೋ ಎನ್ವೈರನ್ಮೆಂಟ್ ಹೇಗಿದೆಯೋ ಅಲ್ಲೂ ಕೂಡ, ಮತ್ತು ನಾವು ವಾಸ ಮಾಡೋದ್ರಿಂದ ಕೆಮಿಕಲ್ಸ್ ಇತ್ತು ಅಂದರೆ ಫಿನಾಲ್ ಇರ್ಬೋದು, ಆಮೇಲೆ ಎಕ್ಸ್ರೇಸ್ ಡಿಪಾರ್ಟ್ಮೆಂಟ್ ಎಕ್ಸ್ರೇ ತೆಗಿತಾರಲ್ಲ ಆ ಜಾಗದಲ್ಲಿ ನಮ್ಮ ಮೆಲನಿನನ್ನು ಸ್ಕಿನ್ ಪಿಗ್ಮೆಂಟ್ ಡ್ಯಾಮೇಜ್ ಮಾಡ್ತು ಅಂದರೆ ವೈಟ್ ಪ್ಯಾಚಸ್ ಬರುತ್ತೆ. ಇಷ್ಟೇ ಸೀಕ್ರೆಟ್ ವೈಟ್ ಪ್ಯಾಚಸ್ ಬರಲಿಕ್ಕೆ. ಈ ಒಂದು ಕಾನ್ಸೆಪ್ಟು ನಮ್ಮಲ್ಲಿ ವೈಟ್ ಪ್ಯಾಚಸ್ಸು ಯಾವ ಏಜ್ ಗ್ರೂಪ್ಗಾರು ಬರ್ಬೋದು. ಕೆಲವರಿಗೆ ತುಟಿಯಿಂದ ಶುರುವಾಗುತ್ತೆ, ಕೆಲವರಿಗೆ ಇಲ್ಲೆಲ್ಲ ಶುರುವಾಗುತ್ತೆ, ಬೆನ್ನಿಂದೆ ತೊಡೆ ಮೇಲೆ ಎಲ್ಲೋ ಒಂದು ಕಡೆ ಶುರುವಾಗುತ್ತೆ. ಈ ವಿಟಿಲಿಗೋ ಅಂದರೆ ಲ್ಯೂಕೋಡರ್ಮ ಶಿವತ್ರಿ ಅನ್ನೋ ಕಾಯಿಲೆ 2 ಥರ ಇದೆ. ಒಂದು ಸೆಗ್ಮೆಂಟಲ್ ಲ್ಯೂಕೋಡರ್ಮ ಅಥವಾ ವಿಟಿಲಿಗೋ ಅಂತಾರೆ. ಅಂದರೆ ಬಾಡಿ ಮುಂದೆ ಮತ್ತು ಹಿಂದೆ ಪೂರ್ತಿ ಬಂದುಬಿಡುತ್ತೆ ಕೆಲವರಿಗೆ. ನಾನ್ ಸೆಗ್ಮೆಂಟಲ್ ಅಂದರೆ ಎಲ್ಲೋ ಒಂದು ಕಡೆ ಇರುತ್ತೆ, ಅದು ಹಬ್ಬಲ್ಲ, ಅದು ಒಂದೇ ಕಡೆ ಇರ್ತದೆ ಸುಮಾರು ವರ್ಷ ತನಕ. ನಾನ್ ಸೆಗ್ಮೆಂಟಲ್ ವಿಟಿಲಿಗೋ ಅಂತಾರೆ ಅದಕ್ಕೆ. ನಾನ್ ಸೆಗ್ಮೆಂಟಲ್ ಲ್ಯೂಕೋಡರ್ಮ ಅಂತ ಎಲ್ಲೋ ಒಂದು ಕಡೆ ಇರ್ತದೆ, ಮುಂದೆ ಇಲ್ಲಿರ್ಬೋದು, ಬೆನ್ನಿಂದ ಇರ್ಬೋದು, ತೊಡೆ ಮೇಲೆ ಇರ್ಬೋದು, ತೊಡೆ ಹಿಂಭಾಗ ಇರ್ಬೋದು, ಎಲ್ಲೋ ಒಂದು ಕಡೆ ಇರುತ್ತೆ, ಹಬ್ಬಲ್ಲ. ಈ ಸೆಗ್ಮೆಂಟಲ್ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮ ಒಂದು ಸಲ ಬಂದರೆ ಈ ಮುಂದ್ಗಡೆ ಬಾಡಿನೂ ಹಿಂದ್ಗಡೆ ಬಾಡಿ ಪೂರ್ತಿ ಇಡೀ ಶರೀರ ಪೂರ್ತಿ ಆವರಿಸ್ಕೊಂಡ್ಬಿಡುತ್ತೆ. ಇತ್ತೀಚೆಗೆ ಈ ಕಾಯಿಲೆ ಕರೋನಾ ವೈರಸ್ ಬಂದ ಮೇಲೆ ಕೆಲವರು ಇಂಜೆಕ್ಷನ್ ತೊಗೊಂಡ್ಮೇಲೆ ಬಂದಿದೆ. ಈ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಕೆಲಸ ಮಾಡೋರಿಗೆ, ಪೇಂಟ್ ಮಾಡೋರಿಗೆ ಯಾವಾಗಲೂ ಪೆಟ್ರೋ ಬ್ಯಾಂಕಲ್ಲಿ ಆ ಪೆಟ್ರೋ ಕೆಮಿಕಲ್ಸ್ನ ಸ್ಮೆಲ್ ಇದಾಗ್ತಿತ್ತು ಅಂದರೆ ವರ್ಕ್ಶಾಪಲ್ಲಿ ಕೆಲಸ ಮಾಡೋರು ಆಯಿಲ್ಗಳು ಮುಡ್ತಾರೆ. ಕೆಲವು ಟೈಮ್ ಕಾರ್ಗೆ ಬಾಡಿಗೆಲ್ಲ ಕಲರ್ ಪೇಂಟ್ ಮಾಡ್ತಾರೆ. ಆ ಥರ ಮಾಡುವಾಗ ಕೆಲವರು ಹಾಸ್ಪಿಟ್ಲ್ಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡೋರು, ಎಕ್ಸ್ರೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು, ಈ ಥರಗೆಲ್ಲ ಕೆಲವರಿಗೆ ಈ ಕಾಯಿಲೆ ಬರ್ತಾಯಿದೆ. ಇನ್ನೂ ಕೆಲವರಿಗೆ 24 ಗಂಟೆ ಲೈಟಲ್ಲಿ ಬೇಕಲ್ಲೇ ಕೂತಿದ್ರು ಬಂದುಬಿಡುತ್ತೆ. ಆ ಸ್ಕಿನ್ ಪಿಗ್ಮೆಂಟ್ ಮೆಲಾನಿನ್ ಇದೆಯಲ್ಲ, ಮೆಲಾನಿನ್ ಅನ್ನೋ ಸ್ಕಿನ್ ಪಿಗ್ಮೆಂಟು 24 ಗಂಟೆ ಲೈಟಲ್ಲೇ ಕೂತಿದ್ರೆ, ಲೈಟ್ ಬೆಲ್ಕಲ್ಲಿ AC ರೂಮಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಇಂಥವ್ರಿಗೆಲ್ಲ ನಿಧಾನಕ್ಕೆ ಸ್ಕಿನ್ ಪಿಗ್ಮೆಂಟು ಡ್ಯಾಮೇಜ್ ಆಗಿ ಮೆಲಿನೋಸೈಟ್ಸ್ ಅನ್ನೋ ಸೆಲ್ಸು ಡ್ಯಾಮೇಜ್ ಆಗಿ ಈ ಪ್ಯಾಚಸ್ ಕೊಡ್ತಾಯಿದೆ. ಈ ಒಂದು ಲ್ಯೂಕೋಡರ್ಮ ಅಥವಾ ವಿಟಿಲಿಗೋ ಸಂಸ್ಕೃತ ಶಿವತ್ರಿ ಅನ್ನೋ ಕಾಯಿಲೆ ಒಂದು ಸಲ ಬಂದರೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ವಿನಃ ವಾಸಿ ಆಗಲ್ಲ. ಪ್ರಾರಂಭದಲ್ಲೇ ಇತ್ತು ಅಂದರೆ ಬೇಗ ವಾಸಿ ಮಾಡ್ಕೋಬೋದು. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಈ ತೊಂಡ್ರೋಗ ಶಿವಂತ್ರಿ ಅಂದರೆ ಸಂಸ್ಕೃತದಲ್ಲಿ ಲ್ಯೂಕೋಡರ್ಮ ಅಥವಾ ವಿಟಿಲಿಗೋ ಅಂತಾರೆ ಇಂಗ್ಲೀಷ್ನಲ್ಲಿ, ಮೆಡಿಕಲ್ ಭಾಷೆಯಲ್ಲಿ. ಇದಕ್ಕೆ ಇವಾಗೇನೋ ಬಂದಿದೆ, ಅದು ಹೆಚ್ಚಿಗೆ ಸ್ಪ್ರೆಡ್ ಆಗಬಾರ್ದು. ಅಕಸ್ಮಾತ್ ಈಗ ಪ್ರಾರಂಭ ಮಾಡ್ತಿದೆ, ಅದು ಇನ್ನೂ ಹೆಚ್ಚಿಗೆ ಬೆಳೆಯೋಕ್ಕೆ ಹೋಗಬಾರ್ದು. ಸೆಗ್ಮೆಂಟಲ್ ನಾನ್ ಸೆಗ್ಮೆಂಟಲ್ ಅಂತ, ನಾನ್ ಸೆಗ್ಮೆಂಟಲ್ ಎಲ್ಲೋ ಒಂದು ಕಡೆ ಇರ್ತದೆ, ಅದು ಅಲ್ಲೇ ಇರಲಿ, ಹೆಚ್ಚಿಗೆ ಬೆಳೆಯೋಕ್ಕೆ ಹೋಗಬಾರ್ದು. ಇರೋದು ಕೂಡ ಬೆಳೆಯೋಕ್ಕೆ ಸ್ಪ್ರೆಡ್ ಆಗೋಕ್ಕೆ ಬಿಡಬಾರ್ದು. ಈ ವಿಟಿಲಿಗೋ ಲ್ಯೂಕೋಡರ್ಮ ಅಥವಾ ಶಿವಂತ್ರಿ ಕನ್ನಡದಲ್ಲಿ ತೊಂಡ್ರೋಗ ಯಾತಕ್ಕೆ ಬರುತ್ತೆ ಅಂತಂದರೆ, ಪೂರ್ವಜನ್ಮದಲ್ಲಿ ಬೆಳ್ಳಿ ಕದ್ದಿದ್ರೆ, ಹಾಲು ಕದ್ದಿದ್ರೆ, ಹಸುವನ್ನು ಹತ್ಯೆ ಮಾಡಿದರೆ, ಗೋಹತ್ಯೆ ಮಾಡಿದರೆ, ಒಂದು ದೇವಾಲಯಗಳಲ್ಲಿ ದೇವತಾ ಆಭರಣವನ್ನು ಕದ್ದಿದ್ರೆ ತೊಂದರೋಗ ಬರುತ್ತೆ ಅಂತ ಹೇಳ್ತಾರೆ. ಒಂದು ರಜತ ಅಪಹರಣ, ರಜತ ಅಂತಂದರೆ ಬೆಳ್ಳಿಯನ್ನು ಕದ್ದಿದ್ರೆ, ಹಾಲು ಕ್ಷೀರ ಅಪಹರಣ, ಹಾಲನ್ನು ಕದಿಬಾರ್ದು. ಮೂರನೇದು ದೇವಸ್ಥಾನದಲ್ಲಿ ಅಥವಾ ದೇವತೆಗೆ ಅರ್ಪಣಿಸುವಂಥ ಆಭರಣಗಳನ್ನು ಕದ್ದಿದ್ರೆ. ಇನ್ನೊಂದು ಕೆಲವು ಟೈಮು ಕೆಲವರು ಹೇಳ್ತಾರೆ ಇದರಲ್ಲಿ ಮಾರ್ಜಲ ಹತ್ಯೆ ಮಾಡಿದ್ರೆ ಗೋಹತ್ಯೆ ಮಾಡೋದು ಬರುತ್ತೆ ಅಂತ. ಗೋಹತ್ಯೆ ಮಾರ್ಜಲ ಅಂದರೆ ಬೆಕ್ಕನ್ನು ಕೊಂದಿದ್ರೆ, ದೇವತಾ ಆಭರಣಗಳನ್ನು ಕದ್ದಿದ್ರೆ, ಹಾಲನ್ನು ಕದ್ದಿದ್ರೆ, ಬೆಳ್ಳಿಯನ್ನು ಕದ್ದಿದ್ರೆ ಈ ಕಾಯಿಲೆ ಬರುತ್ತೆ ಆ ಏಜ್ಗೆ, ಆ ಟೈಮ್ಗೆ ಅಂತ ಹೇಳ್ತಾರೆ. ನಾನು ಹೋದ ಜನ್ಮದಲ್ಲಿ 40ನೇ ವಯಸ್ಸಕ್ಕೆ ಬೆಳ್ಳಿ ಕದ್ದಿದೆ ಎಲ್ಲೋ ಒಂದು ಕಡೆ ಅಂದರೆ 40 ವರ್ಷ, ಈ ಜನ್ಮದಲ್ಲಿ 40ನೇ ವರ್ಷಕ್ಕೆ ನಿಧಾನಕ್ಕೆ ಶುರುವಾಗುತ್ತದು ವಿಟಿಲಿಗೋ. ಇಲ್ಲಿ ಶನಿ, ಚಂದ್ರ ಮತ್ತು ಕುಜ ಈ 3 ಗ್ರಹಗಳು ಮೇಷ ಅಥವಾ ವೃಷಭ ರಾಶಿಲಿ ಜೊತೆಲೇ ಇದ್ದರೆ ಅವನಿಗೆ ತೊಂದರೋಗ ಬರುತ್ತೆ ಅಂತ ಹೇಳ್ಬಿಡ್ಬೇಕು ಜಾತಕ ನೋಡಿದ ತಕ್ಷಣ. ಮೇಷ ಮತ್ತು ವೃಷಭದಲ್ಲಿ ಶನಿ, ಚಂದ್ರ, ಕುಜ. ಶನಿ, ಚಂದ್ರ, ಕುಜರು 3 ಮೇಷರಾಶಿಲಿ ಇರ್ಬೋದು.
ಅಥವಾ ಶನಿ ಚಂದ್ರ ಕುಜ ಈ 3 ಜನ ಈ 3 ಗ್ರಹಗಳು ವೃಷಭ ರಾಶಿಯಲ್ಲಿತ್ತು ಅಂದರೆ ಇವರಿಗೆ ಆ ದಶಾಭುಕ್ತಿ ಬಂದಾಗ ತೊಂದರೋಗ ಪ್ರಾರಂಭ ಆಗುತ್ತೆ. ಇದು ನನ್ನ ಅನುಭವದ ಮಾತು. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಬೆಕ್ಕನ್ನು ಸಾಯಿಸಿದರೆ, ಹಸು ಸಾಯಿಸಿದರೆ, ದೇವತಾ ಆಭರಣಗಳನ್ನು ಕದ್ದಿದ್ರೆ, ಹಾಲನ್ನು ಕದ್ದಿದ್ರೆ, ಬೆಳ್ಳಿ ಕದ್ದಿದ್ರೆ ಈ ತೊಂದರೋಗ ಬರುತ್ತೆ. ಅದಕ್ಕೆ ಈ ಕದ್ದಿದ್ದಕ್ಕೆ ಶನಿ ಚಂದ್ರ ಹಾಲು ಬೆಳ್ಳಿಗಿರೋ ವಸ್ತುಗಳೆಲ್ಲ ಚಂದ್ರನಿಗೆ ಬರ್ತದೆ. ಶನಿ ಯಾರು ಕದ್ದಿದ್ರೆ, ಕುಜ ಏನು ಮಾಡಿರ್ತಾನೆ, ಕುಜ ದೇವತಾ ಆಭರಣಗಳನ್ನು ಎಲ್ಲ ಜಾಸ್ತಿ ಕದ್ದಿದ್ದು ದೇವಾಲಯದಲ್ಲಿ ಆಭರಣ ಅಥವಾ ಮನೇಲಿ ದೇವ್ರಿಗೆ ಹಾಕೋ ಆಭರಣ ಕದ್ದುಬಿಟ್ಟಿದ್ರೆ ಈ 3 ಗ್ರಹಗಳು ಮೇಷ ಅಥವಾ ವೃಷಭ ರಾಶಿ ಕೂತಾಗ ಅವನಿಗೆ ತೊಂದರೋಗ ಬರುತ್ತೆ ಅಂತ. ಪಿತ್ತ ಅಂದರೆ ಸೂರ್ಯ, ಪಿತ್ತ ಮತ್ತು ಕಫ ಎರಡೂ ಏರುಪೇರು ಆದಾಗ ಈ ತೊಂದರೋಗ ಬರುತ್ತೆ ಅಂತ ಹೇಳ್ತಾರೆ. ಈ ರಕ್ತಧಾತು ಮತ್ತು ಮಾಂಸಧಾತು ನಮ್ಮ ಶರೀರದಲ್ಲಿ ದೋಷ ಬಂದಾಗ, ರಕ್ತಧಾತುನಲ್ಲಿ ಮಾಂಸಧಾತುನಲ್ಲಿ ದೋಷ ಇದ್ದಾಗ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಥವಾ ಶಿವಂತ್ರಿ ಅನ್ನೋ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅತಿಯಾಗಿ ಮಲಗೋದ್ರಿಂದ ಈ ರೋಗನೂ ಬರುತ್ತೆ ಅಂತ ಹೇಳ್ತಾರೆ. ಅತಿಯಾಗಿ ಮಲಗೋದ್ರಿಂದ ಮರವು ಜಾಸ್ತಿ ಆಗುತ್ತೆ. ಹೆಚ್ಚಿಗೆ ನಾವು ಮಲಗಿದಷ್ಟು ಮರ್ತೋಗ್ತೀವಿ ವಿಷಯಗಳನ್ನೆಲ್ಲ. ಮರುವಿನ ರೋಗ ಬರುತ್ತೆ ಹೆಚ್ಚಿಗೆ ಹೊತ್ತು ಮಲಗಿದ್ರೆ. ಹೆಚ್ಚಿಗೆ ಹೊತ್ತು ಮಲಗಿ ತೂಕ ಜಾಸ್ತಿ ಆಗ್ತಾರೆ, ವೆಯ್ಟ್ ಜಾಸ್ತಿ ಆಗ್ತಾರೆ. ಇದರಿಂದ ಈ ವೈಟ್ ಪ್ಯಾಚಸ್ಸು ಕೂಡ ಬರೋ ಚಾನ್ಸಸ್ ಉಂಟು ಅಂತ ಹೇಳ್ತಾರೆ. ಈ ಕರ್ಮ ಸಿದ್ಧಾಂತ ಜಾತಕದಲ್ಲಿ ವಿಚಾರ ಮಾಡೋದು ಹೇಗೆ ಅಂತ ಹೇಳಿದೆ, ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ನಾವು ಬೆಡ್ರೂಮ್ ಮಾಡಿಕೊಂಡು ವಾಯು ದಿಕ್ಕಲ್ಲಿ ಯಾವಾಗಲೂ ಮಲಗ್ತಾ ಇದ್ದೋ ಅಂದರೆ ಈ ಕಾಯಿಲೆ ಯಾವಾಗ ಬೇಕಾದ್ರೂ ಬರ್ಬೋದು. ಮೆಲನೋಸೈಟ್ಸ್ ಅನ್ನೋ ಸೆಲ್ನ ಇಮ್ಯುನಿಟಿ ಸಿಸ್ಟಮ್ ಅಟ್ಯಾಕ್ ಮಾಡಿಬಿಡ್ತದೆ. ಆ ಮೆಲನೋಸೈಟ್ಸ್ ಅನ್ನೋ ಸೆಲ್ನ ಇಮ್ಯುನಿಟಿ ಸಿಸ್ಟಮ್ ಯಾವಾಗ ಅಟ್ಯಾಕ್ ಮಾಡ್ತು, ನಮ್ಮ ಸ್ಕಿನ್ ಪಿಗ್ಮೆಂಟ್ ಮೆಲನಿನ್ ಅನ್ನೋದು ಹೊಟ್ಟೋಗುತ್ತೆ. ಯಾವ ಜಾಗದಲ್ಲಿ ಹೋಯ್ತು ಅಲ್ಲೆಲ್ಲ ವೈಟ್ ಪ್ಯಾಚಸ್ ಬಂದುಬಿಡುತ್ತೆ. ಅದರಿಂದ ವಾಯುವ್ಯ ದಿಕ್ಕಿನಲ್ಲಿ ನಾವು ಮಲಗಬಾರ್ದು. ವಾಯುವ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಮಲಗುವಂಥ ಜಾಗ ಅಲ್ಲ. ಮಲಗಿದಾಗ ಇದಾಗತ್ತೆ, ಸ್ಕಿನ್ ಪ್ರಾಬ್ಲಮ್ ಬರ್ತದೆ ಅಂತ. ಕರ್ಮ ಸಿದ್ಧಾಂತ ಪ್ರಕಾರ ಹೇಳಿದೆ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳಿದೆ, ವಾಸ್ತುಶಾಸ್ತ್ರ ಪ್ರಕಾರ ವಾಯುವ್ಯ ದಿಕ್ಕಿನಲ್ಲಿ ಮಲಗಬಾರ್ದು. 4ನೇದು ಈ ಸ್ಟೀರಾಯ್ಡ್ಸು ಆ್ಯಂಟಿಬಯೋಟಿಕ್ಸ್ ನಾವು ತೊಗೊಂಡ್ಬಿಟ್ಟಿರ್ತೀವಿ ಯಾವುದೋ ಒಂದು ಕಾಯಿಲೆಗೆ ಅಂತ ಇಟ್ಕೊಳ್ಳಿ. 2 ವರ್ಷದಿಂದನೋ 3 ವರ್ಷದಿಂದನೋ ಅಥವಾ 6 ತಿಂಗಳಿಂದನೋ ಡಾಕ್ಟರ್ ಸ್ಟೀರಾಯ್ಡ್ಸ್ ಕೊಟ್ಟಿರ್ತಾರೆ, 1 ಡೋಸ್ ವಾರ 10 ದಿವಸ ತನಕ. ಆ್ಯಂಟಿಬಯೋಟಿಕ್ಸ್ 1-2 ತಿಂಗಳು ತೊಗೊಳ್ಳಿ ಅಂತಾರೆ. ಇವೆಲ್ಲ ತೊಗೊಂಡಿರ್ತೀವಲ್ಲ, ನಮ್ಮ ಸ್ಕಿನ್ ಪಿಗ್ಮೆಂಟ್ ಮೆಲನಿನ್ ಅನ್ನೋದು ಡ್ಯಾಮೇಜ್ ಆಗ್ತಾ ಬಂದುಬಿಡುತ್ತೆ. ಮೆಲನೋಸೈಟ್ಸ್ ಸೆಲ್ಲು ಈ ಸ್ಟೀರಾಯ್ಡ್ಸು ಮತ್ತು ಆ್ಯಂಟಿಬಯೋಟಿಕ್ಸಿಂದ ಅಟ್ಯಾಕ್ ಮಾಡಿ ಅದನ್ನು ಹಾಳು ಮಾಡಿ ಸ್ಕಿನ್ ಪಿಗ್ಮೆಂಟ್ ಮೆಲನಿನ್ ಅನ್ನೋದನ್ನು ಹಾಳು ಮಾಡಿದಾಗ ಎಲ್ಲೆಲ್ಲ ಹಾಳಾಗಿರ್ತೋ ಅಲ್ಲೆಲ್ಲ ಪ್ಯಾಚಸ್ ಬಂದುಬಿಡುತ್ತೆ, ವೈಟ್ ತೊಂದರೋಗ ಬಂದುಬಿಡುತ್ತೆ. ಇದನ್ನೆಲ್ಲ ಅರಿತು ಹಿಂದಿನ ಕಾಲದಲ್ಲಿ ಈ ಕಾಯಿಲೆಗೆ ಯಾವ ರೀತಿ ಟ್ರೀಟ್ ಮಾಡಬೇಕು, ವಂಶಪಾರಂಪರ್ಯದಿಂದಲೂ ಬರ್ಬೋದು, ಇಲ್ಲ ಅವ್ರ ಸ್ವಂತ ಜಾತಕದಿಂದನೇ ಬಂದಿರ್ಬೋದು. ಗೋಹತ್ಯೆ, ಮಾರ್ಜಲ ಹತ್ಯೆ, ಮಾರ್ಜಲನ ಬೆಕ್ಕು, ಸುವರ್ಣ ರಚತ ಅಪಹರಣ, ಬೆಳ್ಳಿ ಕದಿಯೋದು, ದೇವತಾ ಆಭರಣಗಳನ್ನು ಕದಿಯೋದು, ಇದೆಲ್ಲ ಮಾಡಿದರೆ ಶನಿ ಚಂದ್ರ ಕುಜ 3 ದೋಷದಿಂದ ಈ ಕಾಯಿಲೆ ಬರ್ತದೆ. ರಕ್ತಧಾತು ಮಾಂಸಧಾತುನಲ್ಲೂ ಏರುಪೇರಾಯಿತು, ವಾತ ಮತ್ತು ಕಫನಲ್ಲಿ ದೋಷ ಏರುಪೇರಾಯಿತು, ಆಗ ಬಾಡಿನಲ್ಲಿ ಸ್ಕಿನ್ ಡಿಸೀಸ್ ಪವರ್ ಬರುತ್ತೆ. ಇವತ್ತಿನ ಮಾಡರ್ನ್ ಸೈನ್ಸ್ನಲ್ಲಿ ಇದಕ್ಕೆ ಏನೇನೋ ಥೆರಪಿಗಳು ಮಾಡ್ತಾರೆ, ಭಾಳಷ್ಟು ಥೆರಪಿ ಇದೆ. ಆದರೂ ಅದು ಕಂಪ್ಲೀಟಾಗಿ ಕ್ಯೂರ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳೋದ್ರ ಪ್ರಕಾರ ಇದು ಕರ್ಮಕ್ಕೆ ಬಂದಿರುವಂಥ ಕಾಯಿಲೆ. ಅದಕ್ಕೆ ಒಳ್ಳೆ ಕರ್ಮ ಮಾಡಬೇಕು, ಒಳ್ಳೆ ಚಿಂತನೆ ಮಾಡಬೇಕು, ಒಳ್ಳೆ ಧರ್ಮ ಪಾಲನೆ ಮಾಡಬೇಕು ಅಂತೇಳಿ. ಹುಡ್ತಾ ಒಳ್ಳೆ ಕಲರಾಗಿದ್ದು ಹೋಗ್ತಾ ಹೋಗ್ತಾ ಬೆಳ್ಳಗಾಗ್ಬಿಡ್ತೀವಿ. ಕೂದಲು ಕೂಡ ಬೆಳಗಾಗ್ತಾ ಹೋಗುತ್ತೆ, ತಲೆ ಕೂದಲೆಲ್ಲ ಬೆಳಗಾಗ್ಬಿಡ್ತದೆ, ಕಣ್ಣಿನ ರಪ್ಪೆಲ್ಲ ಬೆಳಗಾಗ್ಬಿಡ್ತದೆ, ಇಡೀ ಶರೀರ ಒಂಥರ ಬೆಳ್ಳಿ ಥರ ಸಿಲ್ವರ್ ಥರ ಕಾಣುತ್ತೆ ಕಣ್ಣೊಂದು ಬಿಟ್ಟು. ಈ ಥರದ್ದು ದೋಷ ಬರಬಾರ್ದು ಅಂದರೆ ನಾವು ಕಳ್ತನ ಮಾಡಬಾರ್ದು, ಬೆಳ್ಳಿ ಕದಿಬಾರ್ದು, ದೇವಸ್ಥಾನದಲ್ಲಿಟ್ಟದ್ದು ಮನೇಲಿ ದೇವರುಗಳಿಟ್ಟದ್ದು ಒಡವೆ ಕದಿಬಾರ್ದು, ಗೋಹತ್ಯೆ ಮಾಡಬಾರ್ದು, ಮಾರ್ಜಲ ಹತ್ಯೆ ಮಾಡಬಾರ್ದು, ಬೆಕ್ಕನ್ನು ಕೊಲ್ಲಬಾರ್ದು. ಗೋಹತ್ಯೆ ಮಾರ್ಜಲ ಹತ್ಯೆಯಿಂದ ಈ ದೋಷ ಬಂತು ಅಂತ ಕರ್ಮ ಸಿದ್ಧಾಂತ. ಈ ಒಂದು ಕಾಯಿಲೆ 100ಕ್ಕೆ
20% ಇದೆ ನಮ್ಮ ಇಂಡಿಯಾ ದೇಶದಲ್ಲಿ. ಈ ಕಾಯಿಲೆನ ಈಗ ಬಂದಿರೋದು ಗುಣ ಆಗಬೇಕು, ಮತ್ತು ಹಬ್ಬಬಾರ್ದು ಅಂದರೆ ಸ್ಪ್ರೆಡ್ ಆಗಬಾರ್ದು. ಆ ರೀತಿ ಆಗಬೇಕು ಅಂತಂದರೆ ಇಂದಿನ ಕಾಲದಲ್ಲಿ ಸಾವಿರಾರು ವರ್ಷದಿಂದ ಈ ಕಾಯಿಲೆಗೆ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು, ಮಂತ್ರ ಏನು, ತಂತ್ರ ಏನು, ಇವನ್ನೆಲ್ಲ ನಾವು ಸಕಾಲಕ್ಕೆ ಮಾಡಿತ್ತು ಆಯಿತು ಅಂದರೆ ಈ ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಅನ್ನೋ ಕಾಯಿಲೆನ ಸಂಪೂರ್ಣ ಗುಣಪಡಿಸ್ಬೋದು. ಇದೇನು ದೊಡ್ಡ ವಿಷಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಥವಾ ಶಿವಂತ್ರಿ ಅನ್ನೋ ಕಾಯಿಲೆಗೆ ಸಂಪೂರ್ಣ ಗುಣ ಮಾಡಿಸ್ಕೋಬೇಕು. ನನಗೆ ಬಂತು ಅಂತೇಳಿ ನೋಡಿ, ಮದುವೆ ಮುಂಚೆನೇ ಬಂದುಬಿಟ್ರೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬರೋ ಚಾನ್ಸ್ ಉಂಟು. ಮದುವೆ ಆದಮೇಲೆ ಸಂತಾನೋತ್ಪತ್ತಿ ಆಗುತ್ತೆ, ಆಮೇಲೆ ಬರ್ಬೋದು. ಬಂದರೆ ಪರವಾಗಿಲ್ಲ. ಮದುವೆ ಮುಂಚೆನೇ ಹುಡುಗನಿಗೆ ತೊಂದರೋಗ, ಹುಡುಗಿಗೆ ತೊಂದರೋಗ ಆಯಿತು ಅಂತಂದರೆ ಮಕ್ಕಳು ಮೊಮ್ಮಕ್ಕಳಿಗೆ ಯಾರಿಗಾರು ಒಂದು ಜನ್ರೇಷನ್ ಬಿಟ್ಟು ಇನ್ನೊಂದು ಜನ್ರೇಷನ್ಗೂ ಬರ್ಬೋದು, ಇಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬರ್ತಾ ಹೋಗುತ್ತಲ್ಲ ಏನಕ್ಕೆ. ಅದಕ್ಕೆ ಇದೊಂದು ಕಾಯಿಲೆ ಮನುಷ್ಯನ ರೂಪನ ವಿಕಾರ ಮಾಡುತ್ತೆ. ಎರಡನೇದು, ಎಷ್ಟೇ ಔಷಧ ತೊಗೊಂಡ್ರೂ ಹೋಗಲ್ಲ, ಮನೋಚಿಂತೆ ಜಾಸ್ತಿ ಆಗುತ್ತೆ. ಸಮಾರಂಭಗಳು ಫಂಕ್ಷನ್ಗಳಿಗೆ ಹೋಗೋಕ್ಕೆ ಒಂಥರ ಮನಸ್ಸಿಲ್ಲ, ಯಾಕೆಂದರೆ ವೈಟ್ ಪ್ಯಾಚಸ್ ಅಂತೇಳಿ. ವಿಟಿಲಿಗೋ, ಲ್ಯೂಕೋಡರ್ಮಾ ಅಥವಾ ಶಿವಂತ್ರಿ ಅಂತ ಸಂಸ್ಕೃತದಲ್ಲಿ ತೊಂದರೋಗಕ್ಕೆ ಇದು ಚಂದ್ರ ಕುಜ ಶನಿ ದೋಷದಿಂದ ಬರ್ತದೆ. ಶನಿ ಚಂದ್ರ ಮತ್ತು ಕುಜ ವೃಷಭ ಅಥವಾ ಮೇಷರಾಶಿ ಒಟ್ಟಿಗೆ ಇದ್ದಾಗ ಈ ಕಾಯಿಲೆ ಪ್ರಾರಂಭ ಆಗತ್ತೆ ಅಂತಂದೆ. ಅದಕ್ಕೆ ಈ ಕಾಯಿಲೆನ ಬರಬಾರ್ದು ಅಂದರೆ ಮೊದಲನೇದು, ಪ್ರತಿನಿತ್ಯ ದಿನ 12 ಬಾರಿ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ಮೊದಲನೇದು ಮಂತ್ರ ಪ್ರಯೋಗ, ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ವೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇಲ್ಲಿಂದ ವನಮಾಲಿಗ ದೇಶಾಂಕ್ರಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ವನಮಾಲಿಗ ದೇಶಾಂಗಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ವನಮಾಲಿಗ ದೇಶಾಂಗಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಇಲ್ಲಿವರೆಗೂ ವಿಶ್ವಂ ವಿಷ್ಣು ಷಟ್ಕಾರದಿಂದ ವನಮಾಲಿವರೆಗೂ ಒಂದು ದಿನಕ್ಕೆ 12 ಬಾರಿ ಹೇಳಿದ್ರೆ ಈ ಕಾಯಿಲೆ ಕ್ರಮೇಣವಾಗಿ ಹೊರಟೋಗುತ್ತೆ. ಶನಿ ಚಂದ್ರ ಕುಜರಿಗೆ ಶಾಂತಿ ಆಗಿಬಿಡ್ತದೆ. ಇದು ಒಂದು. ಎರಡನೇದು ಥೆರಪಿ ಏನಪ್ಪ ಅಂತಂದರೆ, ಬೇವಿನ ರಸ, ಬಿಲ್ಪತ್ರೆ ರಸ, ಗರಿಕೆ ರಸ 3 ಸಮಪ್ರಮಾಣವಾಗಿ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಬಂದಿದ್ದು ಅಲ್ಲಿ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡ್ಬಿಟ್ರೆ ನ್ಯಾಚುರಲಾಗಿ ಹೊಟ್ಟೋಗ್ಬಿಡ್ತಿದ್ದು. ಬೇವು ಮತ್ತು ಗರಿಕೆ ಇವು ಭಾಳ ಪವರ್ಫುಲ್ಲು. ಈ ಬಿಲ್ಪತ್ರೆ ಶನಿ ಚಂದ್ರ ಕುಜ 3ಕ್ಕೂ ಶಾಂತಿ ಆಗುತ್ತೆ. ಬೇವು, ಬಿಲ್ವ ಮತ್ತು ಗರಿಕೆ ಈ 3 ಗ್ರಹಕ್ಕೆ ಶಾಂತಿ ಮಾಡುವಂಥದ್ದು. ಇದನ್ನು ನೀವು ಮಾಡಬೇಕು ಅಂತ ಹೇಳ್ತೀವಿ. 3ನೇ ಪರಿಹಾರ, ವಾತ ಮತ್ತು ಕಫ ಡಿಸಾರ್ಡರ್ ಆಗಿದೆ, ರಕ್ತಧಾತು ಮಾಂಸಧಾತುಗೆ ಟ್ರೀಟ್ಮೆಂಟ್ ತೊಗೋಬೇಕು. ಹೇಗೆ ಅಂತಂದರೆ ಮರ್ಮ ಥೆರಪಿಯಿಂದ. ರಕ್ತಧಾತು, ಮಾಂಸಧಾತು, ವಾತ ಮತ್ತು ಪಿತ್ತಕಫಗಳ ದೋಷಗಳಿಂದ ಈ ತೊಂದರೋಗ ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಅಥವಾ ಶಿವಂತ್ರಿ ಅನ್ನೋ ಕಾಯಿಲೆ ಬರುತ್ತೆ ಅಂತ ಹೇಳಿದೆ. ಇದಕ್ಕೇನು ಮಾಡಬೇಕು, ಮರ್ಮ ವಿದ್ಯೆಯಲ್ಲಿ ಮರ್ಮ ಥೆರಪಿ ಮಾಡಿದ್ರೆ ಈ ಕಾಯಿಲೆ ರಕ್ತ ಶುದ್ಧಿ ಆಯಿತು, ಮಾಂಸನೂ ಶುದ್ಧಿ ಆಯಿತು, ಮಾಂಸಧಾತು ರಕ್ತಧಾತು ಶುದ್ಧಿ ಆಯಿತು, ವಾತಾಪಿತ್ತ ದೋಷ ಬ್ಯಾಲೆನ್ಸ್ ಆಯಿತು. ಆ ವೈಟೆಲ್ಲ ನಿಧಾನಕ್ಕೆ ಚೇಂಜಸ್ ಆಗಿ ಮಾಮೂಲಿ ಸ್ಕಿನ್ಗೆ ಕನ್ವರ್ಟ್ ಆಗುತ್ತಂತೆ ಮರ್ಮ ಥೆರಪಿ ಮಾಡಿಸ್ಕೋಬೇಕು. ಅದರಿಂದ ನಾನು ಇದೇ ತಿಂಗಳು 29, 30, 31ನೇ ತಾರೀಕು, ಈ ತಿಂಗಳು ಮಾರ್ಚ್ 29, 30, 31ನೇ ತಾರೀಕು ನಾನೊಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಮರ್ಮ ಥೆರಪಿ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಚಿಕಿತ್ಸೆ ಅಥವಾ ಮರ್ಮ ಥೆರಪಿ ಕೋರ್ಸನ್ನು, ಶಿಬಿರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಶಿಬಿರದಲ್ಲಿ ನಾನು ಎಲ್ಲ ಥರ ಕಾಯಿಲೆ, BP, ಶುಗರು, ಪೈಲ್ಸ್ ಅಂತೆ, ಪಿಸ್ತೂಲ, ಬ್ರೈನಿಗೆ ಸಂಬಂಧಪಟ್ಟಂಥದ್ದು, ಹಾರ್ಟು, ಲಂಗ್ಸ್ ಸಂಬಂಧಪಟ್ಟಂಥದ್ದು, ಈ ಥರದ್ದು ಎಲ್ಲನೂ ಕೂಡ ಔಷಧಿ ಇಲ್ದೇ, ಇಂಜೆಕ್ಷನು, ಮಾತ್ರೆ, ಟಾನಿಕ್ ಇಲ್ದೇ, ಆಪ್ರೇಷನ್ ಇಲ್ದೇ ಎಲ್ಲ ಥರ ಕಾಯಿಲೆಗಳನ್ನು ನಾವೇ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ 3 ದಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿದ್ಯೆ ಕಲಿಯೋದ್ರಿಂದ ಏನಪ್ಪ ಲಾಭ ಅಂದರೆ, ನಿಮ್ಮ ಕಾಯಿಲೆ ನೀವೇ ಕ್ಯೂರ್ ಮಾಡ್ಕೋಬೋದು, ನಿಮ್ಮ ಮನೆ ಮಕ್ಕಳಿಗೆಲ್ಲ, ಮನೆ ಮಂದಿಗೆಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು. ಚೆನ್ನಾಗಿ ಈ ವಿದ್ಯೆ ಕಲಿತು ನೀವೇ ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ದೇ, ಆಪ್ರೇಷನ್ ಎಲ್ಲ ಥರ ಕಾಯಿಲೆಗೂ ನೀವೇ ಟ್ರೀಟ್ ಮಾಡ್ಬೋದು.
ಇದೊಂದು ಬೆನಿಫಿಟ್. ಪ್ರತಿ ತಿಂಗಳು ಔಷಧಿಗೆ ಅಂತ ನಾವು 2-3 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಮೆಡಿಕಲ್ ಸ್ಟೋರ್ಗೆ. ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಅಷ್ಟೆಲ್ಲ ದುಡ್ಡು ಕೊಡೋ ಬದಲು ಆ ದುಡ್ಡನ್ನ ಈ ಕೋರ್ಸಿಗೆ ಕಲ್ತ್ಕೊಂಡಿದ್ದೆ ಆದರೆ ಆಪ್ರೇಷನ್ ಇಲ್ಲ, ಔಷಧಿ ಇದನ್ನು ಎಲ್ಲ ಕಾಯಿಲೆನೂ ಕ್ಯೂರ್ ಮಾಡ್ಬೋದು. ಈ ವಿಟಿಲಿಗೋ, ಲ್ಯೂಕೋಡರ್ಮಾ ಅಂದರೆ ಶಿವಂತ್ರಿ ರೋಗ, ತೊಂದರೋಗ ಭಾಳ ಈಸಿಯಾಗಿ ಕ್ಯೂರ್ ಮಾಡ್ಬೋದು ನೀವೇ ಆ ವಿದ್ಯೆ ಕಲ್ತ್ಕೊಂಡ್ರೆ. ರಕ್ತಧಾತು, ಮಾಂಸಧಾತು, ವಾತಾಪಿತ್ತ, ಕಫನ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಅದರಿಂದ ಈ 3 ದಿವಸದ ಕೋರ್ಸಲ್ಲಿ ನನ್ನ ಜೊತೆ ಇದ್ದರೆ ನಾನು ಈ ಕ್ಲಾಸ್ ಮಾಡ್ತಾ ಇರೋದು 29, 30, 31ನೇ ತಾರೀಕು. ನೀವು ನನ್ನ ಜೊತೆಲೇ ಇರಬೇಕು 3 ದಿನ. ಊಟ, ವಸತಿ, ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ. ಈ ವಿದ್ಯೆ ಕಲಿಸ್ತೀನಿ. ಕಲ್ತಾದ ನೀವು ಒಳ್ಳೆ ಡಾಕ್ಟ್ರ್ ಆಗ್ಬೋದು, ಮನೆಗೊಬ್ಬ ವೈದ್ಯನ ಆಗ್ಬೋದು. ಈ ವಿದ್ಯೆ ಕಲಿಯಬೇಕು ಪ್ರತಿಯೊಬ್ಬರಿಗೂ. ಯಾಕೆಂದರೆ ನಾವು ಎಷ್ಟೆಷ್ಟು ಔಷಧಿ ತೊಗೋತೀವೋ ಅಷ್ಟು ಆರೋಗ್ಯ ಕೆಡ್ತಾ ಇದೆ, ಆಯುಷ್ ಕಮ್ಮಿ ಆಗಿಬಿಡ್ತದೆ. ಔಷಧಿ ತೊಗೊಳ್ತಾ ಆಯುಷ್ ಕಮ್ಮಿ ಆಗುತ್ತಂತೆ. ಅದರಿಂದ ಔಷಧಿ ತೊಗೊಳ್ಳದೆ ಬದುಕಬೇಕು ಅಂದರೆ ಈ ವಿದ್ಯೆ ಕಲಿಬೇಕು. ಈ ಕೋರ್ಸು ಇನ್ನೇನು 10-12 ಸೀಟ್ ಮಾತ್ರ ಬ್ಯಾಲೆನ್ಸ್ ಇದೆ, ಬಾಕಿ ಇದೆ. ಯಾರಿಗೆ ಆಸೆ ಇದೆಯೋ ಈ ಕೋರ್ಸಿಗೆ ಸೇರಬೇಕು ಅನ್ನೋರು workshop.lakshmisrinivas.in ಅಂತೇಳಿ ನೋಡಿ ವೆಬ್ಸೈಟ್ ಲಿಂಕ್ ತೋರಿಸ್ತಾ ಇದ್ದೀವಿ. ಅದು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವರ್ಕ್ಶಾಪ್ ಯಾರು ಬರ್ತಾರೋ ಅವ್ರಿಗೆ ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಲಯ ಅಂದರೆ ನಾಶ ಮಾಡೋದು ಅಂತ, ಪೂರ್ವಜನ್ಮದ ಪಾಪಕರ್ಮಗಳನ್ನೆಲ್ಲ ಧ್ಯಾನದಲ್ಲಿ ಲಯ ಮಾಡ್ತಾ ಬರೋದು, ಆ ಒಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ ಈ ಕೋರ್ಸಿಗೆ ಬಂದವರಿಗೆ. ಅದು ಫ್ರೀ. ಯಾರಿಗೆ ನಮಗೆ ಲಾಗಿನ್ ಆಗಿ ಮಾಡೋಕ್ಕಾಗಲೋ ನಾವು ಆಫೀಸಿಗೆ ಫೋನ್ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBಗೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ. ಅದಲ್ಲದೆ ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಎಲ್ಲ ಕಡೆಯೂ ಕೂಡ ನಿಮಗೆ ವಿಶೇಷವಾಗಿ ಮಾಹಿತಿ ಲಭ್ಯ ಆಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ನ ಡೇ ಟು ಟೈಮ್ ಫಿಕ್ಸ್ ಮಾಡ್ಕೊಬಂದು ಮೀಟ್ ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ, ಇದೇ ತಿಂಗಳು 29, 30, 31ನೇ ತಾರೀಕು ಮಾರ್ಚ್ ಈ ಮರ್ಮ ಥೆರಪಿ ಶಿಬಿರ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಆ ಲಿಂಕನ್ನು. ಆ ಲಿಂಕ್ಗೆ ನೋಡಿ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.